ಎಲ್ರಿಗೂ ನಮಸ್ಕಾರ. ಎಂದಿನಂತೆ ನಾನು ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಕುರಿತಂತೆ ಈಗಾಗಲೇ ಹಲವಾರು ವಿಡಿಯೋಗಳನ್ನು ಬಿಟ್ಟಿದ್ದು, ಈಗಾಗಲೇ 11 ಕಂತುಗಳು ಜನರಿಗೆ ತಲುಪಿದ್ದು, ಈಗ ಅಂದರೆ 11ನೇ ಕಂತು ಎಲ್ರಿಗೂ ತಲುಪಿಲ್ಲ. 1,20,00,000 ಜನರಲ್ಲಿ ಕೇವಲ 5 ಲಕ್ಷ ಜನರಿಗಷ್ಟೇ ಇದುವರೆಗೆ ಗೃಹಲಕ್ಷ್ಮಿ ಹಣ ತಲುಪಿರ್ತದೆ. ಇನ್ನು 1,15,00,000 ಜನರಿಗೆ ಗೃಹಲಕ್ಷ್ಮಿಯ ಹಣ ಬರಬೇಕಾಗಿದೆ. ಆದರೆ ಇದೇ ತಿಂಗಳ 21ನೇ ತಾರೀಕಿನಿಂದ 1-1.5-2 ಲಕ್ಷದಷ್ಟು ಜನರಿಗೆ ಗೃಹಲಕ್ಷ್ಮಿ ಹಣ ಹಾಕ್ತಾಯಿದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಬಹುಶಃ ಇನ್ನೊಂದು ವಾರದಲ್ಲಿ ಎಲ್ರಿಗೂ ಹಣ ಸಿಗುತ್ತೆ ಅಂತ ಹೇಳ್ತಾ ಇದೆ. ಅಲ್ಲದೆ ಇನ್ನು ಮುಂದೆ 12ನೇ ಕಂತಿನ ಕುರಿತಂತೆ ಅಂದರೆ ಪ್ರತಿ ತಿಂಗಳ 21ನೇ ತಾರೀಕಿನಿಂದ 26ನೇ ತಾರೀಕಿನ ಒಳಗಾಗಿ ಎಲ್ರಿಗೂ ಏಕಕಾಲಕ್ಕೆ ಗೃಹಲಕ್ಷ್ಮಿ ಹಣ ಹಾಕ್ತೀವಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಾರೆ. ಇದು ಬಹುಶಃ ಎಲ್ಲ ಮಹಿಳೆಯರಿಗೆ ಸಂತೋಷ ಕೊಡುವ ವಿಷಯವಾಗಿದೆ. ಯಾಕಂದರೆ ಪ್ರತಿ ತಿಂಗಳಲ್ಲಿ ಯಾವ ತಾರೀಕಿಗೆ ಹಣ ಬರುತ್ತೆ, ಯಾವಾಗ 20ಕ್ಕೆ ಬಂತು, 18ಕ್ಕೆ ಬಂತು, 10ಕ್ಕೆ ಬಂತು, 12ಕ್ಕೆ ಬಂತು, ಟೈಮ್ ಟೇಬಲ್ ಏನಿರಲಿಲ್ಲ. ಬಟ್ ಇವಾಗ ಅವರು ಹೇಳಿರೋ ಪ್ರಕಾರ ಪ್ರತಿ ತಿಂಗಳ 21ನೇ ತಾರೀಕಿನಿಂದ 26ನೇ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಅಂದರೆ 1,20,00,000 ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಹಣ ತಲುಪಿಸಲಾಗುತ್ತದೆ ಅಂತ ಸ್ಪಷ್ಟನೆ ನೀಡಿರ್ತಾರೆ. ಹಾಗಾಗಿ ಅದೆಷ್ಟೋ ಜನ ಅರೆ ನಮಗೆ ಹಣ ಬಂದಿಲ್ಲ, ಅವರಿಗೆ ಬಂದಿದೆ, ನಾವೇನು ಮಾಡಬೇಕು, ನಮ್ಮದು ಹೆಸರು ಕಟ್ಟಾಯ್ತೇನೋ, ಅಲ್ಲಿ ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರನ್ನು CSC ಸೆಂಟರ್ಗಳಲ್ಲಿ, ಆನ್ಲೈನ್ ಸೆಂಟರ್ಗಳಲ್ಲೆಲ್ಲ ಚೆಕ್ ಮಾಡ್ಕೊಳ್ಳೋಕೆ ಜನ ಮುಗಿಬೀಳ್ತಿದ್ದಾರೆ. ಆದರೆ ಯಾರಿಗೆ ಅನ್ನಭಾಗ್ಯದ ಹಣ ಬಂದಿದೆಯೋ ಅವರಿಗೂ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ. ಯಾಕಂದರೆ ಆ ಹಣ ಬಂದಮೇಲೆ ಇದು ಬಂದೇ ಬರುತ್ತೆ. ಇದರಲ್ಲಿ ಅಕೌಂಟಿನ ಪ್ರಾಬ್ಲಮ್ ಆಗಲಿ, ಆಧಾರ್ ಕಾರ್ಡ್ನಲ್ಲಿ ಪ್ರಾಬ್ಲಮ್ ಆಗಲಿ, ರೇಷನ್ ಕಾರ್ಡ್ನಲ್ಲಿ ಪ್ರಾಬ್ಲಮ್ ಆಗಲಿ ಯಾವುದೂ ಇರೋದಿಲ್ಲ. ಅದಕ್ಕೆ ಜನರು ಯಾವುದೇ ತಪ್ಪು ಮಾಹಿತಿಯನ್ನು ತೆಗೆದುಕೊಂಡು ಹೋಗಿ ಈ ರೀತಿ ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕೋದಾಗಲಿ, ಲಿಂಕ್ ಮಾಡೋದಾಗಲಿ, ಅಪ್ಡೇಟ್ ಮಾಡೋದಾಗಲಿ ಇದ್ಯಾವುದು ಮಾಡಬೇಕಂತ ಸರ್ಕಾರದಿಂದ ಯಾವುದೇ ಸೂಚನೆ ಇಲ್ಲ. ಹಾಗಾಗಿ ಇನ್ನು ಮುಂದೆ ಸರ್ಕಾರ ಹೇಳಿರೋ ಪ್ರಕಾರ ಪ್ರತಿ ತಿಂಗಳು 21ರಿಂದ ಆಯಾ ತಿಂಗಳ 21ನೇ ತಾರೀಕಿನಿಂದ 26ನೇ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತಪ್ಪದೆ ಹಣ ತಲುಪಿಸ್ತೀವಿ, ಅಂದರೆ ಅವರ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗುತ್ತದೆ ಅಂತ ಹೇಳಿರ್ತಾರೆ. ಇದೇ ರೀತಿ ಅಪ್ಡೇಟ್ಗಾಗಿ ಇದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ, ಪ್ರೋತ್ಸಾಹಿಸಿ. ನಮಸ್ಕಾರ.